ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ತಮ್ಮನೇಲಿ ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ಯಾವುದ್ರ ಬಗ್ಗೆ ನಾನು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳೋದು. ಇದು ಕೂಡ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಬೆನಿಫಿಟ್ಸ್ ಕೊಡುವಂಥ ಒಂದು ಎಲ್ಲರೂ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಆಯಿಲ್ ಪುಲಿಂಗ್ ಅನ್ನೋ ಒಂದು ದಿನಚರಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದನ್ನು ಹೆಂಗೆ ಮಾಡೋದು ಮತ್ತು ಅದನ್ನು ಅದು ಏನೆಲ್ಲ ನಮಗೆ ಬೆನಿಫಿಟ್ಸ್ ಕೊಡ್ತೈತಿ, ನಮ್ಮ ಸ್ಕಿನ್ಗೆ, ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ನಮ್ಗೆ ಒಳ್ಳೇದು ಮಾಡ್ತೈತಿ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿಯವರು ಒಂದು ಕೊಬ್ಬರಿ ಎಣ್ಣೆ ಬಾಟ್ಲಿನ, ಅಂದ್ರೆ ಒರಿಜಿನಲ್ ಕೊಬ್ಬರಿ ಎಣ್ಣೆ ಬಾಟ್ಲಿನ, ಒರಿಜಿನಲ್ ಒಂದು ಈ ಗಾಣದಲ್ಲಿ ತೆಗಿತಾರಲ್ಲ ಅಂಥದ್ದೊಂದು ಕೊಬ್ಬರಿ ಎಣ್ಣೆನ ತೊಗೊಂಡು ಬಂದು ಮನೇಲಿ ಇಡ್ತಿದ್ರು. ಪ್ರತಿದಿನ ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕಿತ್ತು ಮನೇಲಿ. ಅದನ್ನು ನಾವು ಬರ್ತಾ ನಮ್ಮ ತಿಳುವಳಿಕೆ ಬಂದಾಗ ನಾವು ಅದನ್ನು ಬಿಡ್ತಾ ಬಂದ್ವಿ. ಅದರದ್ದು ಎಷ್ಟು ಆರೋಗ್ಯಕ್ಕೂ ಬೆನಿಫಿಟ್ ಐತಿ, ನಮ್ಮ ಬಾಯಿಗೂ ಬೆನಿಫಿಟ್ಸ್ ಐತಿ ಅಂತ ಅಂತೇಳೊಂದು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ಮತ್ತೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಯಾಕಂತ ಅಂದರೆ ಯಾವುದೇ ಆಗಲಿ ನಮಗೆ ಆಯುರ್ವೇದದಿಂದ ಬಂದಿದ್ದು ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ ಅಂತೂ ಕೊಡೋಂಗಿಲ್ಲ. ಅದರಿಂದ ಲಾಭಗಳೇ ಜಾಸ್ತಿ ಅದಾವ, ನಮಗೆ ಎಲ್ಲೂ ಲಾಸ್ ಅಂತೂ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವು ಈ ಲಾಭಗಳನ್ನು ಆಯುರ್ವೇದದಲ್ಲಿ ಬಂದಿರುವಂಥ ಒಂದು ನಮ್ಮ ಕೈಲಿ ಮಾಡೋಕ್ಕೆ ಆಗೋವನ್ನಾದರೂ ನಾವು ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳೋದು ನನ್ನ ಅನಿಸಿಕೆ. ಹಾಗಾಗಿ ಈ ಆಯಿಲ್ ಪುಲಿಂಗ್ ಅನ್ನೋದು ಪ್ರತಿ ಮಾಡಬೇಕು, ಎಷ್ಟು ನಿಮಿಷ ಮಾಡಬೇಕು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅದಾವ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಹಾಕುವಂಥ ಈ ಸ್ಕಿನ್ ಕೇರು, ಹೆಲ್ತ್ ಕೇರು ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಈಗ ಈ ಒಂದು ಆಯಿಲ್ ಪುಲಿಂಗಿಂದ ಏನೆಲ್ಲ ಬೆನಿಫಿಟ್ಸ್ ಅದಾವ ಅನ್ನೋದನ್ನು ಮೊದಲು ನಾನು ನಿಮಗೆ ಹೇಳ್ತೀನಿ. ಆನಂತರ ಇದನ್ನು ಎಷ್ಟು ಟೈಮಿಂಗ್ ಮಾಡಬೇಕು, ಯಾವ ಎಣ್ಣೆಲಿ ಮಾಡಬೇಕು ಅಂತ, ಯಾವ್ಯಾವ ಎಣ್ಣೆಗಳಲ್ಲಿ ನಾವು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತ ಅಂದ್ರೆ, ನಾವು ಬಾಯಿಗೆ ಎಣ್ಣೆ ಹಾಕಿ ನಾವು ಮುಕ್ಕಳಿಸಿದಾಗ ನಮ್ಮ ಸ್ಕಿನ್ನಿಗೂ ಅದು ಎಕ್ಸಸೈಸ್ ಆಗುತ್ತೆ, ಬಾಯಿಗೆ ಎಕ್ಸಸೈಸ್ ಆಗುತ್ತೆ ಮತ್ತು ನಮ್ಮ ಹಲ್ಲುಗಳಿಗೆ ಒಂದು ಬಲ ಕೊಡುತ್ತೆ. ಇದು ಒಂದೇದು. ಸೆಕೆಂಡ್ ಏನಪ್ಪ ಅಂತ ಅಂದ್ರೆ, ಆಮೇಲೆ ಹೊಸಡುಗಳಲ್ಲಿ ರಕ್ತ ಬರೋದು, ಆಮೇಲೆ ಹೊಸಡು ಊತ ಇರೋವಂಥದ್ದು, ಆಮೇಲೆ ಹಲ್ಲು ಹುಳುಕಾಗುವಂಥದ್ದು, ಆಮೇಲೆ ಬಾಯಿಗೆ ರುಚಿ ಬರ್ತಿರಂಗಿಲ್ಲ, ಅದನ್ನು ಇದು ಒಂದು ಒಳ್ಳೆ ರುಚಿ ನಮಗೆ ಕೊಡ್ತಾ. ನಾವು ಇದು ಪ್ರತಿದಿನ ಮಾಡ್ಕೊತ ಬಂದಾಗ ಬಂಗು ಕಡಿಮೆ ಆಗುತ್ತೆ ಮತ್ತು ಗುಳ್ಳೆಗಳು ಕಡಿಮೆ ಆಗ್ತಾವೆ. ಆಮೇಲೆ ಈ ಡಾರ್ಕ್ ಸರ್ಕಲ್ ಅನ್ನೋದು ಏನೈತೆ ಅದು ಕಡಿಮೆ ಆಗುತ್ತೆ. ನಮ್ಮ ಮುಖದ ಅನ್ಯಮನ್ ಸ್ಕಿನ್ ಟೋನ್ ಏನೈತಿ ಅದು ಕಡಿಮೆ ಆಗುತ್ತೆ. ಅಂದರೆ ನಾವು ಪ್ರತಿದಿನ ನಾವು ಈ ರೀತಿ ನಾವು ಯಾವಾಗೂ ಮಾಡೋಂಗಿಲ್ಲ. ನಾವು ಆ ಆಯಿಲ್ನ ಹಾಕಿದಾಗ ಮಾತ್ರ ಈ ರೀತಿ ನಾವು ಮುಕ್ಕಳಿಸ್ತೀವಿ. ನಾವು ಯಾವಾಗಾದ್ರೂ ಏನು ಊಟ ಮಾಡಿದಾಗ ಮಾತ್ರ ನಾವು ಮುಕ್ಕಳಿಸಿ ನೀರು ಉಗುಳು ಬಿಡ್ತೀವಿ. ಆದರೆ ಇದನ್ನು ಒಂದು 10ರಿಂದ 15 ನಿಮಿಷ ನಾವು ಈ ಒಂದು ಕೆಲಸ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಯಿಗೆ ನಾವು ಎಕ್ಸಸೈಸ್ ಕೊಟ್ಟಾಗುತ್ತೆ. ಮತ್ತು ಇಲ್ಲೆಲ್ಲ ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಮುಖದ ಮೇಲಿರುವಂಥ ನಮ್ಮ ಎಲ್ಲ ಒಂದು ಸ್ಕಿನ್ನ ಮಸಲ್ಸ್ಗೆಲ್ಲ ನಾವು ಒಂದು ಎಕ್ಸಸೈಸ್ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಮಸಲ್ಸ್ಗಳೆಲ್ಲ ಕೆಲಸ ಮಾಡೋದ್ರಿಂದ ನಮ್ಮ ಮುಖ ಗ್ಲೋ ಆಗುತ್ತೆ ಮತ್ತು ಸ್ಕಿನ್ನಲ್ಲಿರುವಂಥ ಎಲ್ಲ ಕಲೆಗಳು ಮಾಯ ಆಗ್ತಾವೆ. ಇಷ್ಟು ಒಂದು ನಮಗೆ ಬೇಕಾಗಿರೋದೇನಪ್ಪ, ನಮ್ಮ ಸ್ಕಿನ್ ಚೆನ್ನಾಗಿರೋದು. ಎಲ್ಲ ಬೇರೆ ಏನೂ ನಾವು ಯೋಚನೆ ಮಾಡೋಂಗಿಲ್ಲ. ನಮ್ಮ ಒಳಗೆ ನಾವು ದೇಹಕ್ಕೆ ಏನು ತಿಂತೀವಿ, ಏನು ಉಣ್ತೀವಿ ಅದನ್ನು ಸಹಿತ ನಾವು ಯೋಚನೆ ಮಾಡೋಂಗಿಲ್ಲ. ನಾವು ಬೇರೆಯವ್ರು ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು, ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಕಲೆ ಇರಬಾರ್ದು. ಅದನ್ನೊಂದು ಎಲ್ಲ ಹೆಣ್ಮಕ್ಳು ಬಯಸೋವಂಥದ್ದು. ಗಂಡು ಮಕ್ಕಳು ಅದನ್ನೇ ಬಯಸ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದನ್ನು ಯಾರೆಲ್ಲ ಮಾಡಬೇಕಪ್ಪ ಅಂತ ಅಂದ್ರೆ 5 ವರ್ಷದ ಮೇಲಿನ ಮಕ್ಕಳು. ಯಾಕಂದ್ರೆ ಈಗ ಸಣ್ಣ ಮಕ್ಕಳಿಗೆ, ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಅದನ್ನು ಮುಕ್ಕಳಿಸಿ ಉಗುಳೋದು ಗೊತ್ತಾಗಂಗಿಲ್ಲ ಮಕ್ಕಳಿಗೆ. ಅದನ್ನು ನುಂಗಿದಾಗ ಇನ್ನೂ ಬ್ಯಾಡ್ ಎಫೆಕ್ಟ್ ನಮ್ಮ ದೇಹಕ್ಕೆ ಬೀಳ್ತದೆ. ಅದಕ್ಕೋಸ್ಕರ ಈ ಮುಕ್ಕಳಿಸಿ ಉಗುಳುವಂಥ ಮಕ್ಕಳಿಗೆ ತಿಳಿಸಿ ಹೇಳಿದಾಗ ಅದನ್ನು ಮುಕ್ಕಳಿಸಿ ಉಗುಳುವಂಥ ಒಂದು ಅಭ್ಯಾಸ ಯಾರಿಗಿರುತ್ತೋ ಸಣ್ಣ ಮಕ್ಕಳಿಗೆ ಯಾವ ಮಕ್ಕಳು ಅರ್ಥ ಮಾಡ್ಕೊತಾರೋ ಅಲ್ಲಿಂದ ನಾವು ಈ ಒಂದು ಆಯಿಲ್ ಪುಲಿಂಗನ್ನು ನಾವು ಮಕ್ಕಳಿಂದ ಹಿಡಿದು ನಾವು ವಯಸ್ಸಾದವ್ರವರೆಗೂ ನಾವು ಈ ಒಂದು ಆಯಿಲ್ ಪುಲಿಂಗನ್ನು ನಾವು ಮಾಡ್ಕೊತ ಬರ್ಬೋದು. ಒಂದು ಆಯಿಲ್ ಪುಲಿಂಗಿಗೆ ಎಷ್ಟು ಶಕ್ತಿ ಐತಿ ಅಂತ ಹೇಳಂದು ನಾವು ಬರೀ ನಾವು ಅದನ್ನು ಹೇಳಿದರೆ ಆಗಂಗಿಲ್ಲ. ನೀವು ಪ್ರತಿದಿನ ನೀವು 1 ತಿಂಗಳು ಮಾಡಿ ನೋಡಿರಿ, ಒಂದೇ ತಿಂಗಳು ಮಾಡಿ ನೋಡಿರಿ. ನಿಮ್ಮ ಹಲ್ಲುಗಳಲ್ಲಿರುವಂಥ ಹೊಸಡುಗಳಲ್ಲಿರುವಂಥ ನೋವು ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಹಲ್ಲು ಗಲೀಜಾಗಿದ್ವು ಅಂದರೆ ಅವು ಸಹಿತ ಒಬ್ಬರಿಗೆ ಹಳದೇ ಇರ್ತಾವೆ ಹಲ್ಲು ನೋಡಿರ್ಬೇಕು. ನೀವು ಹಲ್ಲು ಬ್ರಷ್ ಮಾಡಿದ್ರು ಸಹಿತ ಅದು ಪೂರ್ತಿಯಾಗಿ ಬಿಳಿ ಕಾಣಂಗಿಲ್ಲ. ಅವ್ರ ಹಲ್ಲುಗಳ ಸಹಿತ ಬೆಳ್ಳಗಾಗ್ತಾವೆ. ಆಮೇಲೆ ಬಾಯಿ ದುರ್ವಾಸನೆ ಬರ್ತಿರ್ತೈತಿ, ಅದು ಕಡಿಮೆ ಆಗುತ್ತೆ. ಆಮೇಲೆ ಈ ಹಲ್ಲು ಹುಳುಕಿರ್ತಾವೆ, ಅವ್ರು ಏನು ಮಾಡಬೇಕಪ್ಪ ಅಂತ ಅಂದ್ರೆ, ಈಗ ನಾನು 2 ಆಯಿಲನ್ನು ಯಾವ್ಯಾವ ಆಯಿಲಲ್ಲಿ ಇದನ್ನ ನಾವು ಬಾಯನ್ನು ನಾವು ಆಯಿಲ್ ಪುಲಿಂಗನ್ನು ಮಾಡಬೇಕು ಅಂತ ಹೇಳೋದು ಮೊದಲೇ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ ಕೊಬ್ಬರಿ ಎಣ್ಣೆ ಅಂದರೆ ಈಗ ಬೇಕಾದಷ್ಟು ಗಾಣಗಳು ಎಲ್ಲಿ ಬೇಕಲ್ಲಿ ಗಾಣಗಳು ಸಿಗ್ತಾವೆ. ನಾವು ಬೆಂಗಳೂರಂಥ ಸಿಟಿ ಒಳಗೆ ಸಹಿತ ನಾವು ಗಾಣದ ಎಣ್ಣೆನ ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಅಷ್ಟೊಂದು ಗಾಣದ ಎಣ್ಣೆ ನಮಗೆ ಸಿಗಾಕೊಂತೈತಿ. ನೀವು ಹತ್ತಿರದಲ್ಲಿ ಯಾರಾದರೂ ಗಾಣದ ಎಣ್ಣೆ ಕೊಬ್ಬರಿಯನ್ನು ತೊಗೊಂಡು ಹೋಗಿ ಅಲ್ಲಿಂದ ನೀವು ಎಣ್ಣೆನ ತೆಗೆಸ್ಕೊಂಡು ಬಂದು ಮಾಡ್ಬೋದು. ಆಮೇಲೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ನಾನು ಇಲ್ಲಿ ನಿಮ್ಗೆ ಲಿಂಕನ್ನು ಬೇಕಿದ್ರೆ ಹಾಕಿರ್ತೀನಿ, ಅಲ್ಲಿಂದನೇ ನೀವು ತರಿಸ್ಕೋಬೋದು. ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಇವೆರಡರಲ್ಲಿ ನಾವು ಆಯಿಲ್ ಪುಲಿಂಗನ್ನು ಮಾಡ್ಬೋದು. ಒಂದು ಸ್ಪೂನು ಬಾಯಲ್ಲಿ ಹಾಕ್ಕೊಂಡು ಅದನ್ನು ನಾವು ಮುಕ್ಕಳಿಸ್ಬೇಕು. ಮುಕ್ಕಳಿಸಿದಾಗ ಏನಾಗುತ್ತೆ, ಇದು ನಾವು ಆಯಿಲ್ ಇದ್ದಿದ್ದು
ನಮ್ಮ ಬಾಯಲ್ಲಿರುವಂಥ ಒಂದು ಅದು ಪೂರ್ತಿಯಾಗಿ ದ್ರವ ರೂಪಕ್ಕೆ ಬರುತ್ತೆ, ಒಂಥರ ನೀರಾದಂಗೆ ಆಗುತ್ತೆ. ಅಲ್ಲಿ ನಮ್ಮ ಬಾಯಲ್ಲಿರುವಂಥ ಎಲ್ಲ ದುರ್ವಾಸನೆ ಏನು ಎಲ್ಲನೂ ಅದು ತೊಗೊಂಡು ಹೊರಗೆ ಹೋಗ್ಬಿಡ್ತೈತಿ. ಅದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಮುಕ್ಕಳಿಸಿ 10ರಿಂದ 15 ನಿಮಿಷ, ಕರೆಕ್ಟಾಗಿ ಒಂದು 15 ನಿಮಿಷನಾದರೂ ನೀವು ಪ್ರತಿದಿನ ಫಸ್ಟಿಗೆ ಒಂದು 5 ನಿಮಿಷ ಮಾಡಿರಿ, ನಿಮಗೆ ರೂಢಿ ಮಾಡ್ತಾ ಮಾಡ್ತಾ ಒಂದು 10 ನಿಮಿಷ ಮಾಡಿರಿ. ಯಾಕಂದ್ರೆ ಅದು ಆಯಿಲ್ ಹಾಕಿದಾಗ ನಮ್ಗೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಸಜೆಷನ್ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗಂಗಿಲ್ಲ ಆಯಿಲ್ ಬಾಯಿಗೆ ಹಾಕಿ ಮುಕ್ಕಳಿಸೋದು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಒಂದು 5 ನಿಮಿಷ ಮಾಡಿರಿ, ಒಂದಿನ 10 ನಿಮಿಷ ಮಾಡಿರಿ. ಬರ್ತಾ 15 ನಿಮಿಷ ನೀವು ಪ್ರತಿದಿನ 15 ನಿಮಿಷ ಈ ಒಂದು ಆಯಿಲ್ ಪುಲ್ಲಿಂಗನ್ನು ಮಾಡ್ಕೊತ ಬಂದಾಗ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಕಲೆಗಳು ಮುಕ್ತ ಆಗ್ತಾವೆ. ಇದರಿಂದ ಇನ್ನೂ ಏನಪ್ಪ ನಮ್ಮ ಒಳಗೆ ನಮ್ಮ ಆರೋಗ್ಯಕ್ಕೇನು ಬೆನಿಫಿಟ್ಸ್ ಅಪ್ಪ ಇದ್ರದ್ದು ಅಂತ ಅಂದರೆ, ನಾವು ಬಾಯಲ್ಲಿರುವಂಥ ವಿಷ ಪದಾರ್ಥಗಳನ್ನು ನಾವು ಬೆಳಗ್ಗೆ ಎದ್ದು ನಾವು ಹೊರಗೆ ಹಾಕಿದಾಗ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಂಗಿಲ್ಲ, ಮಲಬದ್ಧತೆ ಬರೋಂಗಿಲ್ಲ, ಮತ್ತು ರೋಗ ನಿರೋಧಕ ಶಕ್ತಿನ ಇದು ಜಾಸ್ತಿ ಮಾಡ್ತೈತಿ. ಆಮೇಲೆ ನಮ್ಮ ಸ್ಕಿನ್ ಅಲರ್ಜಿನ ಇದು ತಡಿತೈತಿ, ಒಳಗಿನಿಂದ ಅಲರ್ಜಿ ಆಗ್ತಿರ್ತೈತಿ, ಸೋರಿಯಾಸಿಸ್ ಈ ರೀತಿಯಾಗಿಂತ ಅಂಥದನ್ನು ಇದು ಕಡಿಮೆ, ಅಂಥದನ್ನು ನಮಗೆ ಬರದೇ ಇರೋ ರೀತಿ ಇದು ತಡೆಗಟ್ಟುತ್ತೆ. ಎಲ್ಲ ಥರದ ದಂತ ಸಮಸ್ಯೆಯನ್ನು ಕಡಿಮೆ ಮಾಡ್ತೈತಿ. ಒಸಡು ನಮಗೆ ಹಲ್ಲುಗಳು ಗಟ್ಟಿ ಆಗ್ತಾವೆ. ಆಮೇಲೆ ಒಸಡುಗಳಿಗೆ ನಾವು ಒಂದು ಎಕ್ಸಸೈಸ್ ಕೊಟ್ಟಾಗ ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ. ಆಮೇಲೆ ಹಲ್ಲು ಹುಳುಕಾಗೋದನ್ನು ತಡಿತೈತಿ. ಸಣ್ಣ ಮಕ್ಕಳಿಂದಾನೇ ನಾವು ಈ ಒಂದು ಕೆಲಸನ ನಾವು ಮಾಡಿಸ್ಕೊತ ಬಂದರೆ, ನಾವು ಆಯಿಲ್ ಪಲ್ಲಿಂಗ್ ಅನ್ನೋದೊಂದು ಒಂದು ದಿನಚರಿಯಲ್ಲಿ ನಾವು ಇಟ್ಕೊಂಡ್ವಿ ಅಂದ್ರೆ ಮಕ್ಕಳಿಗೆ ಹಲ್ಲು ಹುಳುಕಾಗ್ತಿರ್ತಾವೆ, ಅದನ್ನು ಸಹಿತ ಇದು ಕಡಿಮೆ ಮಾಡ್ತೈತಿ. ಈ ಹುಳುಕು ಆಗಾಕುಂತಾವು, ಹಲ್ಲು ಹುಳುಕು ಆಗಬಾರ್ದು ಅಂತ ಅನ್ನೋರು ಈ ಲವಂಗದ ಎಣ್ಣೆ ಬರುತ್ತೆ. ಲವಂಗದ ಎಣ್ಣೆ, ಈ ಒಂದು ಕೊಬ್ಬರಿ ಎಣ್ಣೆನ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡು ಒಂದೇ ಒಂದು ಡ್ರಾಪ್ ಅಷ್ಟು ನಾವು ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಒಂದೇ ಒಂದು ಡ್ರಾಪ್ ಅಷ್ಟು ನಾವು ಲವಂಗದ ಎಣ್ಣೆಯನ್ನು ಹಾಕಿ ನಾವು ಬಾಯನ್ನು ಮುಕ್ಕಳಿಸಿದಾಗ ನಮ್ಮ ಬಾಯಿ ಪೂರ್ತಿ ಹಲ್ಲು ಹುಳುಕು ಆಗೋದು ಸಹಿತ ನಮಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಹಲ್ಲು ಸಹಿತ ನಮ್ಗೆ ಹುಳುಕಾಗಂಗಿಲ್ಲ. ಆಮೇಲೆ ಮಕ್ಕಳಿಗೆ ಹಲ್ಲು ಹುಳುಕಾಗಂಗಿಲ್ಲ. ಈ ರೀತಿ ನಾವು ಇದು ಬರೀ ನೀವು ಮಕ್ಕಳಿಗೆ ಇದು ಲವಂಗದ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಯಾಕಂದ್ರೆ ಮಕ್ಕಳು ಹಲ್ಲು ಹುಳುಕಾದ್ರೂ ಅದು ಬಿದ್ದು ಮತ್ತೆ ಹುಟ್ಟುತ್ತೆ. ಬಿದ್ದು ಮತ್ತೆ ಹುಟ್ಟಿದಂಥವ್ರು ಈ ಒಂದು ಲವಂಗದ ಎಣ್ಣೆ, ನಾವು ಕೊಬ್ಬರಿ ಎಣ್ಣೆಯಲ್ಲಿ ಒಂದೇ ಒಂದು ಡ್ರಾಪ್ ಹಾಕಿ ನೀವು ಪ್ರತಿದಿನ ನೀವು ಮುಕ್ಕಳಿಸ್ತಾ ಬಂದ್ರಿ ಅಂದ್ರೆ ಹಲ್ಲು ಸಹಿತ ನಮ್ಗೆ ಹುಳುಕಾಗೋಂಗಿಲ್ಲ. ಅಕಸ್ಮಾತ್ ಹಲ್ಲಿ ಅಂದ್ರೆ ಹುಳುಕಾಗಿದ್ರೆ ಅದು ನಾವು ಅದನ್ನು ಮುಕ್ಕಳಿಸಿದಾಗ ಅದು ಎಲ್ಲ ಹೊರಗೆ ಬಂದುಬಿಡ್ತಾವೆ, ಏನೋ ನಮ್ಮ ಬಾಯಲ್ಲಿ ಎಲ್ಲ ನಮಗೆ ಹೊರಗೆ ಬಂದುಬಿಡ್ತಾವೆ. ಹಾಗಾಗಿ ನಾವು ಪ್ರತಿದಿನ ಈ ಒಂದು ಆಯಿಲ್ ಪುಲ್ಲಿಂಗನ್ನು ಮಾಡೋದು ಭಾಳ ಉತ್ತಮ ಫ್ರೆಂಡ್ಸ್. ನಾವು ನಿಜ ಹೇಳ್ಬೇಕಂದ್ರೆ ನಾವು ಸಣ್ಣವರಿದ್ದಾಗ ಈ ಒಂದು ಆಯಿಲ್ ಪುಲ್ಲಿಂಗನ್ನು ನಾವು ಮಾಡಿದ್ದೀವಿ. ಪ್ರತಿದಿನ ಒಂದು ದಿನ ನಮ್ಮ ಅಪ್ಪಾಜಿ ನಮಗೆ ಬಿಡ್ತಿದ್ದಿಲ್ಲ, ಪ್ರತಿದಿನವೂ ಈ ಒಂದು ಆಯಿಲ್ ಪುಲ್ಲಿಂಗನ್ನು ನಾವು ಮಾಡಬೇಕಿತ್ತು. ಅದು ಆಯಿಲ್ ಪುಲ್ಲಿಂಗ್ ಆದಮೇಲೆ ನೀವು ಬ್ರಷ್ ಮಾಡಬೇಕಾಗತ್ತೆ. ಆಯಿಲ್ ಪುಲ್ಲಿಂಗ್ ಆದಮೇಲೆ ಅದನ್ನು ಉಗಿದಾದ್ಮೇಲೆ ನೀವು ಬಿಸಿ ನೀರನ್ನು ಹಾಕಿ ಮತ್ತೆ ಬಾಯಲ್ಲಿ 1-2 ಸರ್ತಿ ಬಿಸಿ ನೀರು ಹಾಕಿ ಮುಕ್ಕಳಿಸಿ ಉಗುಳಾದ್ಮೇಲೆ ನಾವು ಬ್ರಷ್ ಮಾಡಿದ್ರೆ ನಿಮಗೆ ಅದಂತ ಎಷ್ಟೊಂದು ಫ್ರೆಶ್ನೆಸ್ ನಿಮ್ಗೆ ಸಿಗುತ್ತೆ ಅಂತ ಅಂದರೆ ಇಡೀ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರಿ. ಬೇಕಿದ್ರೆ ಈ ಒಂದು ನೀವು ಆಯಿಲ್ ಪುಲ್ಲಿಂಗ್ ಅನ್ನೋದನ್ನು ನೀವು ಭಾಳ ದಿನ ಬೇಡ, ಬರೀ 1 ತಿಂಗಳು ಮಾಡಿ ನೋಡ್ರಿ. ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆನ ನೀವು ನೋಡ್ಬೋದು. ಆಮೇಲೆ ನಿಮ್ಮ ಹಲ್ಲು ಒಸಡುಗಳಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ನೋಡ್ಬೋದು. ಬಹಳಷ್ಟು ಬೆನಿಫಿಟ್ಸು ಈ ಒಂದು ಆಯಿಲ್ ಪುಲ್ಲಿಂಗಲ್ಲಿ ಐತಿ. ನಾನು ಅದನ್ನೇ ಯೋಚನೆ ಮಾಡಿದೆ. ನಾನು ಹೌದಲ್ಲ, ಮೊದಲಿಗೆ ನಾವು ಆಯಿಲ್ ಪುಲ್ಲಿಂಗ್ ಎಲ್ಲ ಮಾಡ್ತಿದ್ವಿ, ಅದನ್ನೆಲ್ಲ ಬಿಟ್ಬಿಟ್ವಿ ನಾವು. ಅದರಿಂದ ನಮ್ಗೆ ಎಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ದೂರ ಮಾಡುವಂಥ ಶಕ್ತಿ ಅದರೊಳಗೈತಿ. ಆಮೇಲೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ನಮ್ಮ ಸ್ಕಿನ್ ಎಕ್ಸಸೈಸ್ ಆದಂಗೆ ಆಗುತ್ತೆ. ಇದನ್ನ ಯಾಕೆ ನಾನು ಎಲ್ಲ ಒಂದು ವಿಡಿಯೋ ಒಳಗೆ ಹೇಳಬಾರ್ದು ಅಂತ ಹೇಳಂದು ಅದ್ರ ಬಗ್ಗೆ ನಾನು ಇನ್ನಷ್ಟು ತಿಳ್ಕೊಂಡು ಮತ್ತು ಇವತ್ತು ನಾನು ನಿಮ್ಗೆ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನಾವು ಚಿಕ್ಕವರಿದ್ದಾಗ ಮಾಡ್ತಿರುವಂಥ ಆಯಿಲ್ ಪುಲ್ಲಿಂಗನ್ನು ನಾನು ಮತ್ತೆ ಈಗ ನೆನಪು ಮಾಡ್ಕೊಂಡು ಮತ್ತೆ ಆ ಒಂದು ಆಯಿಲ್ ಪುಲ್ಲಿಂಗನ್ನು ನಾನು ಶುರು ಮಾಡಿದ್ದೀನಿ. ನೀವು ನೋಡ್ಬೋದು, ಈ ಕೊಬ್ಬರಿ ಎಣ್ಣೆ ನಾನು ಪ್ರತಿದಿನ ನಾನು ಈ ಕೊಬ್ಬರಿ ಎಣ್ಣೆ ನಾನು ಬಾಯಿಗೆ ಹಾಕಿ ಮುಕ್ಕಳಿಸಿ ಉಗುಳುವಂಥ ನಾನು ರೂಢಿನ ನಾನು ಮಾಡ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ಹಳೆಯದು ಈಗೆಲ್ಲ ಹೊಸದಾಗಿ ಬರೋಕೆ ಹೊಂದೈತೆ. ಹಾಗಾಗಿ ಈ ಹಳೆಯದು ನಮಗೆ ಬಹಳನ ಒಂದು ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಅಂತ ಅಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಂತ ಹಿರಿಯರು ಹೇಳೋಣ. ಹಾಗಾಗಿ ಓಲ್ಡ್ ಈಸ್ ಗೋಲ್ಡ್ ಅನ್ನೋದನ್ನು ನಾವು ಮತ್ತೆ ನಮ್ಮ ದಿನಚರಿಯಲ್ಲಿ ತೊಗೊಂಡು ಬಂದು ನಮ್ಮ ಸ್ಕಿನ್ನನ್ನು, ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ನೀವು ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೀವೊಂದು ಆಯಿಲ್ ಪುಲ್ಲಿಂಗನ್ನು ಮನೆಗೆ ಪ್ರತಿದಿನ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರೂ ನಿಮಗೆ ಒಂದು ದಿನ 2 ದಿನ ನಿಮಗದು ಒಂದು ಸ್ವಲ್ಪ ಒಮೆಟ್ ಬಂದಂಗೆ ಆಗ್ಬೋದು. ಆದರೆ ನಂತರ ನಿಮಗದು ರೂಢಿ ಆಗಿಬಿಡ್ತೈತಿ. ನಿಮ್ಮ ಬಾಯಿಯ ಸ್ವಾಸ್ಥ್ಯವನ್ನು ನೀವು ಕಾಪಾಡ್ಕೋಬೋದು, ದೇಹದ ಸ್ವಾಸ್ಥ್ಯವನ್ನು ನಾವು ಕಾಪಾಡ್ಕೋಬೋದು, ನಮ್ಮ ಸ್ಕಿನ್ನಿನ ಸ್ವಾಸ್ಥ್ಯವನ್ನು ನಾವು ಕಾಪಾಡ್ಕೋಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಈ ಒಂದು ಆಯಿಲ್ ಪುಲ್ಲಿಂಗಲ್ಲಿ ಐತಿ ಅಂತ ಅಂದ್ರೆ ಯಾಕೆ ನಾವು ಈ ಒಂದು ಆಯಿಲ್ ಪುಲ್ಲಿಂಗನ್ನು ಮನೇಲಿ ಮಾಡಬಾರ್ದು? ನಾವು ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗೋದು ಸಹಿತ ನಾವು ಇಲ್ಲಿ ನಿಲ್ಲಿಸ್ಬೋದು. ಅಷ್ಟೊಂದು ಶಕ್ತಿ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ, ಲವಂಗದ ಎಣ್ಣೆಯಲ್ಲಿ ಐತಿ. ಪ್ರತಿದಿನ ನಿಮಗೆ ಎಳ್ಳೆಣ್ಣೆ ಆಗಿ ಬಂದರೆ ಎಳ್ಳೆಣ್ಣೆಯಲ್ಲಿ ನೀವು ಈ ಒಂದು ಆಯಿಲ್ ಪುಲ್ಲಿಂಗನ್ನು ಮಾಡ್ಬೋದು. ಕೊಬ್ಬರಿ ಎಣ್ಣೆ ಆಗಿ ಬಂದರೆ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಆಯಿಲ್ ಪುಲ್ಲಿಂಗನ್ನು ಮಾಡ್ಬೋದು. ನಾನು ಒಂದು ಒಳ್ಳೆಯ ನನಗೆ ಚೆನ್ನಾಗಿರೋದು ಯಾವುದಪ್ಪ, ನನಗೂ ಎಳ್ಳೆಣ್ಣೆ ನನಗೆ ಆಗಿ ಬರಲಿಲ್ಲ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ನಾನು ಆಯಿಲ್ ಪುಲ್ಲಿಂಗನ್ನು ಮಾಡ್ತಿದ್ದೀನಿ. ನೀವು ಸಹಿತ ಕೊಬ್ಬರಿ ಎಣ್ಣೆನ ಒಳ್ಳೆಯ ಒಂದು ಒರಿಜಿನಲ್ ಕೊಬ್ಬರಿ ಎಣ್ಣೆನ ತೊಗೊಂಬಂದು ಇಟ್ಕೊಂಡು ಆಯಿಲ್ ಪುಲ್ಲಿಂಗನ್ನು ಮಾಡಿರಿ.
ನಿಮ್ಮ ದೇಹ ಮತ್ತು ಸ್ಕಿನ್ನು, ನಿಮ್ಮ ಬಾಯಿಯ ಒಂದು ಸ್ವಾಸ್ಥ್ಯವನ್ನು ನೀವು ಕಾಪಾಡ್ಕೊಳ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಲೇಬೇಕು ಫ್ರೆಂಡ್ಸ್. ಯಾಕಂತ ಅಂದ್ರೆ ಈ ಒಂದು ಈ ಮಾಹಿತಿ ಏನೈತಿ ಇದನ್ನು ಹೇಳ್ಬೇಕಂದ್ರೆ ನಿಮ್ಮ ಇದ್ರಿಗೆ ಎಲ್ಲ ವೀಡಿಯೋಗಳನ್ನ ನಾನು ತೊಗೊಂಬರ್ಬೇಕಾದ್ರೆ ನಾನು ಫಸ್ಟಿಗೆ ನಾನು ಹೇಳ್ತೀನಿ, ನಾನು ಅದನ್ನು ನೋಡಿರ್ತೀನಿ, ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀನಿ, ನಂತರ ನಾನು ಅದನ್ನ ಯೂಸ್ ಮಾಡಿ ನಂತರ ನಿಮ್ಮ ಇದ್ರಿಗೆ ತೊಗೊಂಬರ್ತೀನಿ ಅಂತ ಹೇಳ್ತೀನಿ. ಇದು ಈಗಿಂದಲ್ಲ, ನಾವು ಚಿಕ್ಕವರಿದ್ದಾಗಲಿಂದನೂ ನಾನು ಇದನ್ನ ಮಾಡಿದ್ದೈತಿ. ಈಗಲೂ ನಾನು ಅದನ್ನ ಮಾಡಿದ್ದೀನಿ ಮತ್ತು ನಿಮ್ಮ ಎದುರಿಗೆ ತೊಗೊಂಡು ಬಂದಿದ್ದೀನಿ. ಈ ಒಂದು ಆಯಿಲ್ ಪುಲ್ಲಿಂಗನ್ನು ನೀವು ಪ್ರತಿದಿನ ಮಾಡಿರಿ ನಿಮ್ಮ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಮುಂದೆ ಒಂದು ಒಳ್ಳೆಯ ಒಂದು ಸ್ಕಿನ್ ಕೇರ್ ಅಥವಾ ಹೆಲ್ತ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್. ಈ ನಾವು ಪ್ರತಿದಿನ ತಿನ್ನುವಂಥ ಆಹಾರದಲ್ಲಿ ಒಂದು ಟಾಕ್ಸಿನ್ ಅಂದರೆ ವಿಷ ಪದಾರ್ಥಗಳು ಬೇಕಾದಷ್ಟು ಇರ್ತಾವೆ. ಅದು ನಮ್ಮ ದೇಹವನ್ನು ಸೇರಿಕೊಂಡಾಗ